ರೈತ ಮಸೂದೆ ಖಂಡಿಸಿ ನಾಳೆ ರಣಕಹಳೆ ಮೊಳಗಿಸಲಿದ್ದಾರೆ ಅನ್ನದಾತರು. ನಾಳೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಪ್ರತಿಭಟನೆ ಆಗುತ್ತೆ ಗೊತ್ತಾ? ಬೆಂಗಳೂರಿನಲ್ಲಿ ನಾಳೆ ಏನಿರುತ್ತೆ ಏನಿರಲ್ಲ, ಕರ್ನಾಟಕ ಬಂದ್ಗೆ ಹೇಗೆಲ್ಲ ನಡೀತಾ ಇದೆ ಸಿದ್ಧತೆ, ಇದೆಲ್ಲವನ್ನೂ ನೋಡೋಣ ಅನ್ನದಾತರ ಕಿಚ್ಚು ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರದ ಕೃಷಿ ಮಸೂದೆ ವಿರೋಧಿಸಿ ರಾಜ್ಯದಾದ್ಯಂತ ರೈತರು ಸಿಡಿದೆದ್ದಿದ್ದು, ರೈತ ಸಂಘಟನೆಗಳು ನಾಳೆ ರಣಕಹಳೆ ಮೊಳಗಿಸಲಿದ್ದಾರೆ. ನಾಳೆ ಕರ್ನಾಟಕ ಬಂದ್ ಮಾಡಲಾಗ್ತಾ ಇದ್ದು, 9 ರೈತಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ರಾಜ್ಯದ ರೈತ ಸಂಘಟನೆಗಳು ಕರ್ನಾಟಕ ಪ್ರಾಂತ ರೈತ ಸಂಘ, ಅಖಿಲ ಭಾರತ ಕಿಸಾನ್ ಸಭಾ, ರೈತ ಕೃಷಿ ಕಾರ್ಮಿಕರ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ, ಆಶಾ ಜನಶಕ್ತಿ ಸಂಘಟನೆಗಳು ಬಂದ್ಗೆ ಸಾಥ್ ಕೊಡ್ತಿವೆ. ರಾಜ್ಯ ರಾಜಧಾನಿಯಲ್ಲಿ ನಾಳೆ ರೈತರಿಂದ ರಣಕಹಳೆ ಮೊಳಗಲಿದೆ. ಕರ್ನಾಟಕ ಬಂದ್ ಜೊತೆಗೆ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಲಿವೆ. ಪ್ರತಿಭಟನೆಯಿಂದಾಗಿ ಬೆಂಗಳೂರಿಗೆ ನಾಳೆ ಟ್ರಾಫಿಕ್ ಬಿಸಿ ತಟ್ಟಲಿದೆ. ಮೈಸೂರು ಬ್ಯಾಂಕ್ ವೃತ್ತ, ಕಾರ್ಪೊರೇಷನ್ ಸರ್ಕಲ್, ಕೆಆರ್ ವೃತ್ತ, ಆನಂದರಾವ್ ಸರ್ಕಲ್, ಮೌರ್ಯ ವೃತ್ತ, ಯಶವಂತಪುರ, ಕೆಆರ್ ಮಾರ್ಕೆಟ್, ಡಾಕ್ಟರ್ ರಾಜ್ಕುಮಾರ್ ಸಮಾಧಿ, ಮೈಸೂರು ರಸ್ತೆ, ಗೊರಗುಂಟೆಪಾಳ್ಯ, ನಾಯನಹಳ್ಳಿ ಜಂಕ್ಷನ್ ಬಳಿ ಟ್ರಾಫಿಕ್ ಜಾಮ್ ಆಗಲಿದೆ. ರೈತ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು, ಕನ್ನಡ ಪರ ಸಂಘಟನೆಗಳು ಕೂಡ ಬಂದ್ಗೆ ಸಂಪೂರ್ಣ ಬೆಂಬಲ ಸೂಚಿಸಿವೆ. ರೈತ ಸಂಘ, ಹಸಿರು ಸೇನೆ, ದಲಿತ ಸಂಘಟನೆಗಳಿಂದ ಬೆಂಬಲ ನೀಡಿದರೆ, ಓಲಾ ಉಬರ್ ಚಾಲಕರು, ಸಿಐಟಿಯುನಿಂದ ಸೇರಿದಂತೆ ರೈತರ ಹೋರಾಟಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಸಹ ಬೆಂಬಲ ಸೂಚಿಸಿದ್ದಾರೆ. ಹೋಟೆಲ್ ಮಾಲೀಕರ ಸಂಘದಿಂದ ನೈತಿಕ ಬೆಂಬಲ ಸೂಚಿಸಲಾಗಿದೆ. ಸರ್ಕಾರದ ವಿರುದ್ಧ ತೊಡೆತಟ್ಟಿರುವ ರೈತ ಸಂಘಟನೆಗಳು ನಾಳೆ ಇಡೀ ಕರ್ನಾಟಕವನ್ನ ಸ್ತಬ್ಧಗೊಳಿಸಲಿವೆ. ಬಂದ್ ಜೊತೆಗೆ ರಾಜಧಾನಿಯಲ್ಲಿ ಸರಿಸುಮಾರು 2,000ಕ್ಕೂ ಹೆಚ್ಚು ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದು, ಟೌನ್ ಹಾಲ್ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ವರೆಗೂ ಬೃಹತ್ ರ್ಯಾಲಿ ನಡೆಸಲಿದ್ದೇವೆ ಅಂತ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಹೇಳಿದ್ದಾರೆ. ರೈತ ವಿರೋಧದ ನಡುವೆಯೂ ಸದನದಲ್ಲಿ ರೈತ ವಿರೋಧಿ ವಿಧೇಯಕ ಮಂಡನೆಯಾಗಿದ್ದು, ನಾಳಿನ ಬಂದ್ ಸಂಪೂರ್ಣ ಯಶಸ್ವಿಯಾಗುತ್ತೆ ಅಂತ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಬಸ್ ಸಂಚಾರವನ್ನ ತಡೆಯುವ ಕೆಲಸವನ್ನ ಮಾಡ್ತೇವೆ, ಇದಕ್ಕೆ ಜನರು ಸಹಕಾರ ನೀಡಬೇಕು. ನಮ್ಮ ಸಂಘಟನೆಗಳಲ್ಲಿ ಯಾವುದೇ ರೀತಿಯ ಒಡಕಿಲ್ಲ. ನಾಳಿನ ಬಂದ್ನಲ್ಲಿ ಎಲ್ಲಾ ಸಂಘಟನೆಯವರು ಭಾಗಿಯಾಗ್ತಾರೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು. ನಾಳೆ ಕರ್ನಾಟಕದಾದ್ಯಂತ ನಡೆಯಲಿರುವ ಬಂದ್ಗೆ ರೈತರು ಪಣ ತೊಟ್ಟಿದ್ರೆ, ಅನ್ನದಾತರಿಗೆ ವಿಪಕ್ಷ ಕಾಂಗ್ರೆಸ್ ಕೂಡ ಸಾಥ್ ಕೊಟ್ಟಿದೆ. ಹೀಗಾಗಿ ರೈತರ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಿದಂತಾಗಿದೆ. ಕಲಾಪದಲ್ಲೂ ರೈತ ವಿರೋಧಿ ಮಸೂದೆ ಮಂಡನೆ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿತು. ಇದೀಗ ರೈತರ ಜೊತೆಗೆ ಬೆಂಬಲವಾಗಿ ನಿಂತಿದ್ದು ಮತ್ತಷ್ಟು ಸ್ಥೈರ್ಯ ತುಂಬಿದೆ. ಕೃಷಿ ವಿಧೇಯಕ ವಿರೋಧಿಸಿ ನಾಳೆ ಇಡೀ ಕರುನಾಡು ಸ್ತಬ್ಧಗೊಳ್ತಾ ಇದ್ದು, ರಾಜ್ಯದಾದ್ಯಂತ ಅನ್ನದಾತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ನಾಳಿನ ಬಂದ್ಗೆ ಜೆಡಿಎಸ್ ಕೂಡ ಬೆಂಬಲ ಘೋಷಣೆ ಮಾಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಬಂದ್ಗೆ ಜೆಡಿಎಸ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ನಾಳೆ ಬೆಂಗಳೂರಿನ ಹಲವೆಡೆ ಪ್ರತಿಭಟನೆ ನಡೆಯಲಿದ್ದು, ಒಂದೊಂದು ಸಂಘಟನೆಗಳು ಒಂದೊಂದು ಕಡೆ ಪ್ರತಿಭಟಿಸಲಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟಿಸಿದರೆ, ಮೌರ್ಯ ಸರ್ಕಲ್ನಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಕುರುಬೂರು ಶಾಂತಕುಮಾರ್ ಹಾಗೂ ಬಡಗಲಪುರ ನಾಗೇಂದ್ರ, ನಾಯನಹಳ್ಳಿ ಜಂಕ್ಷನ್ ಬಳಿ ರೈತ ಸಂಘ, ಗೊರಗುಂಟೆಪಾಳ್ಯದಲ್ಲಿ ಹಸಿರು ಸೇನೆ, ರಾಜ್ಯ ರೈತ ಸಂಘಗಳು ಪ್ರತಿಭಟನೆ ನಡೆಸಲಿವೆ. ನಾಳೆ ರಾಜ್ಯ ರಾಜಧಾನಿಯಲ್ಲಿ ಹಸಿರು ಸೇನೆಯ ಕಿಚ್ಚು ಆವರಿಸಲಿದ್ದು, ರೈತ ಸಂಘಟನೆಗಳ ಪ್ರತಿಭಟನೆಗೆ ಭಾರೀ ಬೆಂಬಲ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಬೆಂಗಳೂರು ನಗರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಭದ್ರತೆಗೆ ಹೆಚ್ಚುವರಿ ಆಯುಕ್ತರಿಬ್ಬರು 10 ಡಿಸಿಪಿಗಳ ನೇತೃತ್ವ ವಹಿಸಿದ್ದು, 60 ಎಸಿಪಿಗಳು, 140 ಇನ್ಸ್ಪೆಕ್ಟರ್ಗಳು, 300ಕ್ಕೂ ಹೆಚ್ಚು ಪಿಎಸ್ಐಗಳು, 1,500ಕ್ಕೂ ಹೆಚ್ಚು ಸಿವಿಲ್ ಹಾಗೂ ಸಂಚಾರಿ ಪೊಲೀಸರು ಇರಲಿದ್ದಾರೆ. 2,000ಕ್ಕೂ ಹೆಚ್ಚು ಕೆಎಸ್ಆರ್ಪಿ, ಸಿಎಆರ್ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಕೃಷಿ ಮಸೂದೆ ವಿರೋಧಿಸಿ ರಾಜ್ಯದೆಲ್ಲೆಡೆ ಹೇಗಿದೆ ಕರ್ನಾಟಕ ಬಂದ್ ತಯಾರಿ? ಕರ್ನಾಟಕ ಬಂದ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಸಂಸದ ಯಾರು? ಮಹಾಮಳೆಗೆ ಉತ್ತರ ಕರ್ನಾಟಕ ನಲುಗಿ ಹೋಗಿದ್ದು ಹೇಗೆ? ಇಂಥ ಕೌತುಕದ ಸುದ್ದಿಗಳನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿಯ
ಡಿಸಿ ಕಚೇರಿಯಿಂದ ಸುವರ್ಣಸೌಧದವರೆಗೆ ನಾಳೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲು ರೈತ ಸಂಘಟನೆ ನಿರ್ಧರಿಸಿವೆ. ಎಪಿಎಂಸಿ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ವಿರುದ್ಧ ನಾಳೆ ನಡೆಯಬಹುದಾದ ಕರ್ನಾಟಕ ಬಂದ್ ಬೆಂಬಲಿಸಲು ತೀರ್ಮಾನಿಸಿವೆ. ಹೀಗಾಗಿ ನಾಳೆ ಸ್ಥಿತಿಯನ್ನು ನೋಡಿಕೊಂಡು ಸರ್ಕಾರಿ ಬಸ್ಗಳನ್ನು ರಸ್ತೆಗೆ ಇಳಿಸಲು ಸಾರಿಗೆ ನಿಗಮ ನಿರ್ಧರಿಸಿದೆ. ಕೆಲ ಸಂಘಟನೆಗಳು ಬಂದ್ಗೆ ನೈತಿಕ ಬೆಂಬಲ ಕೊಡಲು ಮುಂದಾಗಿವೆ. ನಾಳೆ ನಡೆಯುವ ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲಿ 15ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ನೀಡಲು ನಿರ್ಧರಿಸಿವೆ. ರೈತ, ಕಾರ್ಮಿಕ, ಸಿಐಟಿಯು ಸೇರಿದಂತೆ ಕನ್ನಡಪರ ಸಂಘಟನೆ ಮತ್ತು ರಸ್ತೆ ಬದಿ ವ್ಯಾಪಾರಿಗಳು, ಆಟೋ ಚಾಲಕರ ಸಂಘ ಸಪೋರ್ಟ್ ಮಾಡಲು ತೀರ್ಮಾನಿಸಿವೆ. ಬಾರ್, ಪೆಟ್ರೋಲ್ ಬಂಕ್ ಮಾಲೀಕರು ನೈತಿಕ ಬೆಂಬಲ ಕೊಡುವುದಾಗಿ ಘೋಷಿಸಿದ್ದಾರೆ. ಬೆಳಗ್ಗೆ ಜುಬ್ಲಿ ಪಾರ್ಕ್ನಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ನಡೆಸಲು ಸಂಘಟನೆ ಸಜ್ಜಾಗಿವೆ. ರಾಯಚೂರು ತಾಲೂಕಿನ ಇಡಪನೂರು ಬಳಿ ಸೇತುವೆಯೊಂದು ಕೊಚ್ಚಿ ಹೋಗಿದೆ. ಮಳೆ ನೀರಿನ ಸೆಳೆತಕ್ಕೆ ಬ್ರಿಡ್ಜ್ ಕೊಚ್ಚಿ ಹೋಗಿದ್ದು ರಾಯಚೂರು ಇಡಪನೂರು ಸಂಪರ್ಕ ಕಡಿತಗೊಂಡಿದೆ. ಸದ್ಯ ಸೇತುವೆ ಇಲ್ಲದ ಕಾರಣದಿಂದ ಇಡಪನೂರು ಗ್ರಾಮಸ್ಥರು ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದಾರೆ. ಇದಲ್ಲದೆ ಭಾರೀ ವರ್ಷಧಾರಿಗೆ ತಾಲೂಕಿನಾದ್ಯಂತ ಹಳ್ಳಕೊಳ್ಳಗಳು ತುಂಬಿ ಹರಿದಿವೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮುಳಖೇಡ ಸೇತುವೆ ವರುಣ್ನ ಆರ್ಭಟಕ್ಕೆ ಮುಳುಗಡೆಯಾಗಿದೆ. ಸತತ ಮಳೆಗೆ 2 ದಿನದಿಂದ ಕಾಗಿಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬ್ರಿಡ್ಜ್ ಜಲಾವೃತವಾಗಿದೆ. ಇದರಿಂದಾಗಿ ಕಲಬುರಗಿ ಸೇಡಂ ಮಧ್ಯೆ ರಸ್ತೆ ಸಂಚಾರ ಸ್ಥಗಿತವಾಗಿದೆ. ಜಿಲ್ಲೆಯಾದ್ಯಂತ ಸುರಿತಾ ಇರುವ ಭಾರೀ ಮಳೆಗೆ ಕಾಗಿಣಾ ನದಿ ತುಂಬಿ ಹರಿತಾ ಇದ್ದು ಜನಜೀವನ ಕೊಂಚ ಅಸ್ತವ್ಯಸ್ತವಾಗಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಢವಳೇಶ್ವರದ ಬಳಿ ಕುಡುಕನೊಬ್ಬ ಹುಚ್ಚಾಟವಾಡಿದ್ದಾನೆ. ಗ್ರಾಮದ ಸಮೀಪ ಹರಿತಾ ಇದ್ದ ಘಟಪ್ರಭಾ ನದಿಗೆ ಮತ್ತಲ್ಲಿದ್ದಂತಹ ಹಾಲಪ್ಪ ಎಂಬಾತ ಹಾರಿದ್ದಾನೆ. ಬಳಿಕ ನೀರಿನಿಂದ ಮೇಲೆ ಬರಲಾಗದೆ ಒದ್ದಾಡ್ತಾ ಇದ್ದ. ಈ ವೇಳೆ ಸೇತುವೆ ಕೆಳಗೆ ನೀರಲ್ಲಿ ತೂರಿ ಹೋಗ್ತಾ ಇದ್ದ ಕುಡುಕನನ್ನ ಸ್ಥಳೀಯರು ರಕ್ಷಿಸಿ ಬುದ್ಧಿಮಾತು ಹೇಳಿದ್ದಾರೆ. ರಾಯಚೂರಿನ ಸಿಯಾ ತಲಾಬ್ ನೀರಬಾವಿ ಕುಂಟ ಬಡಾವಣೆಯ ನಿವಾಸಿಗಳಿಗೆ ಆಹಾರದ ಪ್ಯಾಕೆಟ್ಗಳನ್ನು ವಿತರಿಸಲಾಗಿದೆ. ಭಾರೀ ಮಳೆಗೆ ನಗರದ ಕೆಲ ಏರಿಯಾಗಳು ಜಲಾವೃತವಾಗಿವೆ. ಹೀಗಾಗಿ ಜಿಲ್ಲಾಡಳಿತ ಸ್ಥಳೀಯರ ನೆರವಿಗೆ ಧಾವಿಸಿದ್ದು 7,000 ಆಹಾರದ ಪ್ಯಾಕೆಟ್ಗಳನ್ನು ವಿತರಿಸಿದೆ. ಅಲ್ಲದೆ ಬಡಾವಣೆಗೆ ನುಗ್ಗಿದ್ದ ನೀರನ್ನು ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಠಾಣೆ ಪೊಲೀಸರು 7 ಜನ ಕಿಡ್ನಾಪರ್ಸ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರ ದಾಳಿ ವೇಳೆ ಕಿರುತೆರೆ ನಟ ಆರೋಪಿ ಸುನಾಮಿ ಕಿಟ್ಟಿ ಎಸ್ಕೇಪ್ ಆಗಿದ್ದಾನೆ. ಸೆಪ್ಟೆಂಬರ್ 24ರಂದು ಬೆಂಗಳೂರಿನ ಓರ್ವ ಯುವಕನನ್ನ ತಂಡ ಅಪಹರಿಸಿತ್ತು. ಬಳಿಕ ಪೋಷಕರ ಬಳಿ 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿತ್ತು. ಬೆಂಗಳೂರು ಪೊಲೀಸರು ಕೊಟ್ಟ ಮಾಹಿತಿಯನ್ನು ಆಧರಿಸಿ 7 ಜನರನ್ನು ಬಂಧಿಸಲಾಗಿದೆ. ಅಪಹರಣಕಾರರ ತಂಡದಲ್ಲಿದ್ದ ಎಸ್ಕೇಪ್ ಆಗಿರುವಂತಹ ಕಿಟ್ಟಿಗೆ ಬಲೆ ಬೀಸಲಾಗಿದೆ. ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ಚಕ್ರವ್ಯೂಹಕ್ಕೆ ಸಿಲುಕಿ ಬಿದ್ರ ಸಿಸಿಬಿ ಅಧಿಕಾರಿಗಳ ಬಳಿ ಮಾತಿನ ಮಲ್ಲಿ ಹೇಳಿದ ಸುಳ್ಳುಗಳಾದ್ರೂ ಏನು? ಬೆಂಕಿ ಪೊಟ್ಟಣದ ಹುಡುಗಿ ಮೆಸೇಜ್ ಡಿಲೀಟ್ ಮಾಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಡ್ರಗ್ಸ್ ದುನಿಯಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಯಾಂಡಲ್ವುಡ್ನ ನಶೆನಂಟು ಸಿನಿಮಾದಿಂದ ಹಿಡಿದು ಕಿರುತೆರೆವರೆಗೂ ಅಂಟಿಕೊಳ್ತಾ ಇದೆ. ರಿಯಾಲಿಟಿ ಶೋಗಳ ನಿರೂಪಕಿ ಅನುಶ್ರೀಗೆ ಮಂಗಳೂರು ಸಿಸಿಬಿ ಅಧಿಕಾರಿಗಳು ಡ್ರಿಲ್ ಮಾಡಿದ್ದು ಕಡಲ ತಡಿಯ ವಿಚಾರಣೆಯಿಂದ ಮಾತಿನ ಮಲ್ಲಿ ಡ್ರಗ್ಸ್ ವ್ಯೂಹದಲ್ಲಿ ಸಿಲುಕೋದು ಪಕ್ಕಾ ಆಗಿದೆ. ಸಿಸಿಬಿ ಅಧಿಕಾರಿಗಳು ವಿಚಾರಣೆಯಲ್ಲಿ ಏನೆಲ್ಲಾ ಪ್ರಶ್ನಾವಳಿಗಳನ್ನ ಕೇಳಿದ್ರು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಸಿಸಿಬಿ ವಿಚಾರಣೆಗೆ ಹಾಜರಾಗಿದ್ದ ಅನುಶ್ರೀ ವಿಚಾರಣೆ ಬಳಿಕ ಮಾಧ್ಯಮಗಳ ಎದುರು ಸುಳ್ಳು ಹೇಳಿದ್ರಾ ಅನ್ನೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ಲಾಕ್ಡೌನ್ಗೆ ಮೊದಲು ಆರೋಪಿ ತರುಣ್ರನ್ನ ಅನುಶ್ರೀ ಮೀಟ್ ಮಾಡಿದ್ರು. ಆದ್ರೆ ತರುಣ್ ಸಿಕ್ಕಿ 3 ವರ್ಷ ಆಗಿದೆ ಅಂತ ಅನು ಹೇಳಿದ್ರು. ಆದ್ರೆ ಸಿಸಿಬಿ ಎದುರು ಕಾಲ್ ಡೀಟೇಲ್ಸ್ ನಲ್ಲಿ ಅನುಶ್ರೀ ಲಾಕ್ಡೌನ್ಗೆ 3 ತಿಂಗಳ ಮೊದಲು ತರುಣ್ಗೆ ಸಿಕ್ಕ ಬಗ್ಗೆ ಮಾಹಿತಿ ಇದೆ. ಆಂಕರ್ ಕಮ್ ನಟಿ ಅನುಶ್ರೀ ಸಿಸಿಬಿ ತೆಕ್ಕಿಯಲ್ಲಿ ಸಿಲುಕ್ತಾ ಇದ್ದಂತೆ ಹಲವು ಸತ್ಯಗಳನ್ನು ಬಾಯ್ಬಿಟ್ಟಿದ್ದಾರೆ. ನಾನು ಡ್ರಗ್ಸ್ ತೆಗೆದುಕೊಂಡಿಲ್ಲ, ಅವರು ತರುಣ್ ಮತ್ತು ಕಿಶೋರ್ ಶೆಟ್ಟಿ ಈ ರೀತಿ ಅಂತ ನನಗೆ ಗೊತ್ತಿರಲಿಲ್ಲ, ನನ್ನನ್ನ ಆರೋಪಿಯನ್ನಾಗಿ ಮಾಡಬೇಡಿ ಅಂತ ಸಿಸಿಬಿ ಅಧಿಕಾರಿಗಳ ಎದುರು ಅನುಶ್ರೀ ಅಂಗಲಾಚಿದ್ದಾರೆ. ಸಿಸಿಬಿ ಡಿಸಿಪಿ ವಿನಯ್ ಗಾಂವ್ಕರ್ ಎದುರು ಅನುಶ್ರೀ ಮನವಿ ಮಾಡಿರುವುದಾಗಿ ತಿಳಿದು ಬಂದಿದೆ. ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದೀನಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಮಂಗಳೂರು ಸಿಸಿಬಿ ಬಲೆಗೆ ಮತ್ತೊಬ್ಬ ಡ್ರಗ್ಸ್ ಪೆಡ್ಲರ್ ಸಿಕ್ಕಿಬಿದ್ದಿದ್ದಾನೆ. ಸಿಸಿಬಿ ತೋಡಿದ ಖೆಡ್ಡಾಗೆ ಪ್ರಮುಖ ಡ್ರಗ್ಸ್ ಪೆಡ್ಲರ್ ಮಂಗಳೂರಿನ ಮೊಹಮ್ಮದ್ ಶಾಕೀರ್ನನ್ನ ಅಧಿಕಾರಿಗಳು ಬಂಧಿಸಿದ್ದಾರೆ. ಈಗಾಗಲೇ ಬಂಧಿತನಾಗಿರುವಂತಹ ಡ್ಯಾನ್ಸರ್ ಕಮ್ ಬಾಲಿವುಡ್ ನಟ ಕಿಶೋರ್ ಮತ್ತು ತರುಣ್ ರಾಜ್ ಮಾಹಿತಿ ಮೇರೆಗೆ ಸೆರೆ ಹಿಡಿಯಲಾಗಿದೆ. ಈ ಎಲ್ಲರ ಜೊತೆಗೆ ಶಾಕೀರ್ ಡ್ರಗ್ಸ್ ಲಿಂಕ್ ಹೊಂದಿದ್ದು ವಿಚಾರಣೆ ವೇಳೆ ಹಲವರ ಹೆಸರು ಬಾಯ್ಬಿಡುವ ಸಾಧ್ಯತೆ ಇದೆ.
ಸಿಸಿಬಿ ಅಧಿಕಾರಿಗಳ ಬಳಿ ಹಾಜರಾಗಿದ್ದ ಅನುಶ್ರೀ ವಿಚಾರಣೆಗೂ ಮುನ್ನವೇ ಕೆಲ ಮೆಸೇಜ್ ಮತ್ತು ನಂಬರ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಎನ್ನಲಾಗಿದೆ. ಅಧಿಕಾರಿಗಳು ಕೇಳಿದಾಗ ಧೈರ್ಯವಾಗಿಯೇ ಮೊಬೈಲ್ ಕೊಟ್ಟಿದ್ದಾರೆ. ಕೇವಲ ವಾಟ್ಸ್ಆಪ್ ಮತ್ತು ಮೆಸೆಂಜರ್ಗಳನ್ನು ಪೊಲೀಸರು ನೋಡಿದ್ದು, ಮೊಬೈಲ್ ರಿಟ್ರೀವ್ಗಾಗಿ ಎಲ್ಲಾ ಮೊಬೈಲ್ ನಂಬರ್ಗಳನ್ನು ಪೊಲೀಸರು ಪಡೆದಿದ್ದಾರೆ. ನಂಬರ್ ಬಳಸಿ ರಿಟ್ರೀವ್ ಬಳಿಕ ಮತ್ತೊಮ್ಮೆ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಸಣ್ಣ ಇದಾಗಿತ್ತು. ಅದು ಆಕ್ಚುಲಿ ನಾನು ಮಂಗಳೂರಿಗೆ ಬರ್ಬೇಕಾಗಿತ್ತು. ನೆನ್ನೆ ಮಂಗಳೂರಿಗೆ ಬಂದೆ. ನಶೆ ನಂಟಿನ ಕೇಸ್ನಲ್ಲಿ ಆರೋಪಿಗಳ ಜೊತೆಗಿನ ಸಂಪರ್ಕದಿಂದಾಗಿ ಅನುಶ್ರೀಗೂ ಕಂಟಕ ಎದುರಾಗ್ತಾ ಇದೆ. ಸಿಸಿಬಿ ತನಿಖೆ ಮುಗಿದ ಬಳಿಕ ಖುಷಿಯಾಗಿದ್ದ ಅನುಶ್ರೀ ಕಮಿಷನರ್ ತನಿಖೆಯಾದ ಬಳಿಕ ಚಿಂತಾಕ್ರಾಂತರಾಗಿದ್ದಾರೆ. ಡ್ರಗ್ಸ್ ಟೆಸ್ಟ್ ಮಾಡಿಸಲು ಸಿದ್ಧರಾಗಿ ಅಂತ ಮಂಗಳೂರು ನಗರ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಹೇಳಿದ್ದು, ಇದರಿಂದ ಅನುಶ್ರೀಗೆ ಚಿಂತೆ ಕಾಡಲು ಶುರುವಾಗಿದೆ. ಡೋಪಿಂಗ್ ಟೆಸ್ಟ್ ಮಾಡಿಸದಂತೆ ಪ್ರಭಾವಿಯೊಬ್ಬರಿಂದ ಒತ್ತಡ ಬಂದಿದೆಯಂತೆ. ನಿರೂಪಕಿ ಅನುಶ್ರೀಗೆ ಒಂದಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಾನೆ ಇದೆ. ಮಂಗಳೂರಿನಲ್ಲಿ ಬಾಲಿವುಡ್ ನಟನೊಂದಿಗೆ ನಡೆದಿದ್ದ ಪಾರ್ಟಿಯಲ್ಲಿ ಅನುಶ್ರೀ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಬಾಲಿವುಡ್ ನಟನ ಹಿಂದೆ ಸಿಸಿಬಿ ಅಧಿಕಾರಿಗಳು ಬಿದ್ದಿದ್ದಾರೆ. ಆ ಪಾರ್ಟಿ ಬಗ್ಗೆ ವಿವರ ಕೊಡಲು ಅನುಶ್ರೀ ಗಲಿಬಿಲಿಗೊಂಡಿದ್ರು. ಆ ಬಾಲಿವುಡ್ ನಟನ ಬಂಧನವಾದರೆ ಅನುಶ್ರೀಯ ಪಾರ್ಟಿ ಮಿಸ್ಟ್ರಿ ಬಯಲಾಗುವ ಸಾಧ್ಯತೆ ಇದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ನಂಟಿನ ಕೇಸ್ನಲ್ಲಿ ಹವಾಲಾ ದಂಧೆಯು ಮತ್ತೊಂದು ಬರೆ ಎಳಿತಾ ಇದೆ. ನಟಿ ಸಂಜನಾ ಮತ್ತು ರಾಗಿಣಿ ಸೇರಿ 5 ಆರೋಪಿಗಳನ್ನ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ನಿನ್ನೆ ರಾತ್ರಿ 7 ಗಂಟೆಯವರೆಗೂ ತನಿಖೆ ನಡೆದಿದ್ದು, ವಿದೇಶದ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಕುರಿತಾಗಿ ಸಾಕಷ್ಟು ದಾಖಲೆಗಳನ್ನು ತೋರಿಸಿ ವಿಚಾರಣೆ ನಡೆಸಲಾಗಿದೆ. ವಿದೇಶದಲ್ಲಿ ಆಯೋಜಿಸಿದ್ದ ಪಾರ್ಟಿಗಳಲ್ಲಿ ನಟಿಯರು ಪಾಲ್ಗೊಂಡಿದ್ರು. ಜೊತೆಗೆ ಸಾಕಷ್ಟು ಹಣವು ವರ್ಗಾವಣೆಯಾಗಿದ್ದು ಬಯಲಾಗಿದೆ. ರಾಜ್ಯದಲ್ಲಿ ಸ್ಯಾಂಡಲ್ವುಡ್ ನಶೆ ಕೇಸ್ ಬಯಲಾಗ್ತಾ ಇದ್ದಂತೆ ಗಾಂಜಾ ಘಾಟು ಕೂಡ ಸ್ಫೋಟಗೊಳ್ತಾ ಇದೆ. ಗಾಂಜಾ ಮಾರಾಟ ಮಾಡ್ತಾ ಇದ್ದ 3 ಆರೋಪಿಗಳನ್ನ ಆರ್ಟಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಬುಡೀನ್ ಬಾಸ್, ಚಂದ್ರಪ್ಪ, ಮಾರಪ್ಪನನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ 28 ಕೆಜಿ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು ಮೂಲತಃ ಆಂಧ್ರ ಪ್ರದೇಶದವರಾಗಿದ್ದು ಅಕ್ರಮವಾಗಿ ಗಾಂಜಾ ಬೆಳೀತಾ ಇದ್ರು. ರಾತ್ರಿ ವೇಳೆ ತೆರಳಿ ಗಾಂಜಾವನ್ನ ಬೆಂಗಳೂರಿಗೆ ತರ್ತಾ ಇದ್ದ ವೇಳೆ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ದೇಶದಲ್ಲಿ ಹೇಗಿದೆ ಗೊತ್ತಾ ಕೊರೋನಾ ವೈರಸ್ನ ಅಟ್ಟಹಾಸ? ಕೋವಿಶೀಲ್ಡ್ ವ್ಯಾಕ್ಸಿನ್ ಪ್ರಯೋಗಕ್ಕೆ ತಯಾರಿ ಹೇಗಿದೆ? ಅಂಕೆ ಶಂಕೆಗೂ ಸಿಗದ ಕೊರೋನಾ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಹೇಳಿದ್ದೇನು? ಇದೆಲ್ಲವನ್ನೂ ನೋಡೋಣ ಕೊರೋನಾ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಶ್ವದಾದ್ಯಂತ ಕೊರೋನಾ ಸೋಂಕಿನ ಅಟ್ಟಹಾಸ ಮೆರಿತಾನೆ ಇದ್ದು, ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಜಗತ್ತಿನಲ್ಲಿ ಇದುವರೆಗೂ 3,30,30,557 ಜನರಿಗೆ ಸೋಂಕು ಬಕ್ಕರಿಸಿಕೊಂಡಿದೆ. 9,98,747 ಜನರು ಜೀವ ಕಳೆದುಕೊಂಡಿದ್ದಾರೆ. 2,44,11,621 ಜನರು ವೈರಸ್ ವಿರುದ್ಧ ಹೋರಾಡಿ ಗುಣಮುಖರಾಗಿದ್ದು, 76 ಲಕ್ಷಕ್ಕೂ ಅಧಿಕ ಜನರು ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಭಾರತದಲ್ಲಿ ಕ್ರೋರಿ ವೈರಸ್ ಅಬ್ಬರಿಸಿ ಬೊಬ್ಬಿರಿತಾನೆ ಇದ್ದು, ಸೋಂಕಿತರ ಸಂಖ್ಯೆ 59,92,532ಕ್ಕೆ ಏರಿಕೆಯಾಗಿದೆ. ವೈರಸ್ನಿಂದಾಗಿ ಈವರೆಗೆ 94,000 ಜನರು ಜೀವ ಕಳೆದುಕೊಂಡಿದ್ದಾರೆ. ಕೊರೋನಾದಿಂದ 9 ಲಕ್ಷಕ್ಕೂ ಹೆಚ್ಚು ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. 49 ಲಕ್ಷಕ್ಕೂ ಅಧಿಕ ಜನರು ವೈರಸ್ ವಿರುದ್ಧ ಹೋರಾಡಿ ಗುಣಮುಖರಾಗಿದ್ದಾರೆ. 8,000 ಜನರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ದೇಶದಲ್ಲಿ ವೈರಸ್ ಹಿಮಾರಿಯ ನಾಗಾಲೋಟಕ್ಕೆ ಬ್ರೇಕ್ ಬೀಳ್ತಿಲ್ಲ. ದೇಶದಲ್ಲಿ ಕೇವಲ 24 ಗಂಟೆಗಳ ಅವಧಿಯಲ್ಲಿ 86,600 ಜನರಿಗೆ ವೈರಸ್ ಅಟ್ಯಾಕ್ ಆಗಿದ್ರೆ, ಒಂದೇ ದಿನದಲ್ಲಿ ವೈರಸ್ ವೈರತ್ವದಿಂದಾಗಿ 1,124 ಜನರು ಜೀವ ಕಳೆದುಕೊಂಡಿದ್ದಾರೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದು ಆತಂಕ ತಂದೊಡ್ಡಿದೆ. ದೇಶದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದ್ದು, ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಮನ್ ಕಿ ಬಾತ್ನಲ್ಲಿ ಮಾತನಾಡಿದಂತಹ ಮೋದಿ, ದೇಶದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾನೆ ಇದ್ದು, ಜನರು ಪರಸ್ಪರ 2 ಮೀಟರ್ ಅಂತರ ಕಾಪಾಡಿಕೊಳ್ಳುವುದು ಅನಿವಾರ್ಯ ಅಂತ ಹೇಳಿದ್ದಾರೆ. ಕೊರೋನಾ ವಿರುದ್ಧ ಹೋರಾಡಬೇಕಾದ ಈ ಸಮಯದಲ್ಲಿ ಎಲ್ಲ ಕುಟುಂಬಗಳು ಒಟ್ಟಾಗಿ ಇರಬೇಕು ಅಂತ ಮೋದಿ ಹೇಳಿದರು. ತೆಲಂಗಾಣದಲ್ಲಿ ಕೊರೋನಾ ಸೋಂಕಿನ ಸುನಾಮಿಯೇ ಎದ್ದಿದೆ. ರಾಜ್ಯದಲ್ಲಿ ಒಂದೇ ದಿನ 1,967 ಜನರಿಗೆ ಕೊರೋನಾ ಸೋಂಕು ಒಕ್ಕರಿಸಿಕೊಂಡಿದ್ರೆ 9 ಜನ ವೈರಸ್ಗೆ ಬಲಿಯಾಗಿದ್ದಾರೆ. ರಾಜ್ಯದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,85,833ಕ್ಕೆ ಏರಿಕೆಯಾಗಿದೆ. ತೆಲಂಗಾಣದಲ್ಲಿ ಈವರೆಗೆ ಕೊರೋನಾಗೆ 1,100 ಜನರು ಬಲಿಯಾಗಿದ್ದಾರೆ. ಹೈದರಾಬಾದ್ನಲ್ಲಿ ಸೋಂಕಿತರ ಸಂಖ್ಯೆ 59,118ಕ್ಕೆ ಏರಿಕೆಯಾಗಿದ್ದು ಆತಂಕ ತಂದೊಡ್ಡಿದೆ. ಕರ್ನಾಟಕದಲ್ಲಿ
ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚುತ್ತಾನೆ ಇದ್ದು ಸಕ್ರಿಯ ಸೋಂಕಿತರ ಸಂಖ್ಯೆ 1 ಲಕ್ಷದ ಗಡಿ ದಾಟಿದೆ. ಕರ್ನಾಟಕದಲ್ಲಿ ಪ್ರಸ್ತುತ 1,01,801 ಕೊರೋನಾ ಸಕ್ರಿಯ ಕೇಸ್ಗಳಿದ್ದು ಸಕ್ರಿಯ ಕೇಸ್ ಶೇಕಡಾ 18ರಷ್ಟು ಹೆಚ್ಚಳವಾಗಿದೆ. ಶೇಕಡಾ 81ರಷ್ಟು ಕೊರೋನಾ ರೋಗಿಗಳು ಗುಣಮುಖರಾಗಿದ್ದಾರೆ. ಕರ್ನಾಟಕದಲ್ಲಿ ಕೊರೋನಾದಿಂದ 8,503 ಮಂದಿ ಸಾವನ್ನಪ್ಪಿದ್ದಾರೆ. ಕೊರೋನಾ ಸೋಂಕು ನಿಗ್ರಹಿಸುವ ಸಲುವಾಗಿ ವ್ಯಾಕ್ಸಿನ್ ಪತ್ತೆಗಾಗಿ ಇಡೀ ವಿಶ್ವವೇ ಟೊಂಕ ಕಟ್ಟಿ ನಿಂತಿದೆ. ಇದರ ಬೆನ್ನಲ್ಲೇ ಆಕ್ಸ್ಫರ್ಡ್ ಯೂನಿವರ್ಸಿಟಿ ವತಿಯಿಂದ ಮಹಾರಾಷ್ಟ್ರದ ಮುಂಬೈನಲ್ಲಿ ನಾಳೆ ವ್ಯಾಕ್ಸಿನ್ ಪ್ರಯೋಗ ಶುರುವಾಗಲಿದೆ. ಬಿಎಂಸಿ ನೇತೃತ್ವದ ಕೆಇಎಂ ಆಸ್ಪತ್ರೆಯಲ್ಲಿ ಕೋವಿಶೀಲ್ಡ್ ಪ್ರಯೋಗಕ್ಕೆ ಸುಮಾರು 200 ಸೋಂಕಿತರು ಮುಂದೆ ಬಂದಿದ್ದಾರೆ. ಇಟಲಿ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 3,08,104ಕ್ಕೆ ಏರಿಕೆಯಾಗಿದ್ದು ಸೋಂಕಿನಿಂದಾಗಿ 35,000 ಜನರು ಜೀವ ಕಳೆದುಕೊಂಡಿದ್ದಾರೆ. ವೈರಸ್ ವಿರುದ್ಧ ಹೋರಾಡಿ 2,23,693 ಸೋಂಕಿತರು ಗುಣಮುಖರಾಗಿದ್ದಾರೆ. ದೇಶದಲ್ಲಿ ಮೊದಲ ಬಾರಿಗೆ ಸೋಂಕು ಕಾಣಿಸಿಕೊಂಡ ವ್ಯಕ್ತಿ ವೈರಸ್ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸುಮಾರು 112 ಕಿಲೋಮೀಟರ್ ದೂರ ರೇಸ್ನಲ್ಲಿ ಭಾಗಿಯಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ. ವಿವಾದಿತ ಕೃಷಿ ಮಸೂದೆಗೆ ಪ್ರಧಾನಿ ಮೋದಿ ಸಮರ್ಥನೆ ಕೊಟ್ಟಿದ್ದು ಹೇಗೆ? ಬಾಲಿವುಡ್ ನಟಿಯರ ಫೋನ್ಗಳನ್ನು ಎನ್ಸಿಬಿ ವಶಕ್ಕೆ ಪಡೆದಿದ್ದು ಯಾಕೆ? ವೇಶ್ಯಾವಾಟಿಕೆ ಕ್ರಿಮಿನಲ್ ಅಪರಾಧ ಅಲ್ಲ ಅಂತ ಹೇಳಿದ್ದು ಯಾರು? ಇದೆಲ್ಲವನ್ನೂ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿವಾದಿತ ಕೃಷಿ ಮಸೂದೆಯನ್ನು ಪ್ರಧಾನಿ ಮೋದಿ ಸಮರ್ಥಿಸಿಕೊಂಡಿದ್ದಾರೆ. ಮನ್ ಕಿ ಬಾತ್ನಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ ಮೋದಿ ಎಪಿಎಂಸಿ ತಿದ್ದುಪಡಿ ಕಾಯ್ದೆಯಿಂದ ರೈತರಿಗೆ ಪ್ರಯೋಜನವಾಗಲಿದ್ದು ತಮ್ಮ ಬೆಳೆ ಯಾರಿಗೆ ಎಲ್ಲಿ ಬೇಕಾದರೂ ಮಾರಬಹುದು ಅಂತ ಹೇಳಿದ್ರು. ಇದೇ ವೇಳೆ ಬೆಂಗಳೂರಿನ ಸ್ಟೋರಿ ಟೆಲ್ಲಿಂಗ್ ಸೊಸೈಟಿ ಸದಸ್ಯರ ಜೊತೆ ಮೋದಿ ಮಾತನಾಡಿದರು. ಈ ವೇಳೆ ಪ್ರಧಾನಿ ಮೋದಿಗೆ ಸೊಸೈಟಿಯ ಸದಸ್ಯೆಯೊಬ್ಬರು ತೆನಾಲಿ ರಾಮನ ಕತೆ ಹೇಳಿದರು. ಇನ್ನು ಹುತಾತ್ಮ ಭಗತ್ ಸಿಂಗ್ಗೆ ಪ್ರಧಾನಿ ನರೇಂದ್ರ ಮೋದಿ ನಮನ ಸಲ್ಲಿಸಿದರು. ಬಾಲಿವುಡ್ ಡ್ರಗ್ಸ್ ಕೇಸ್ನ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ಸುಶಾಂತ್ ಸಿಂಗ್ ರಜಪೂತ್ ಅನುಮಾನಾಸ್ಪದ ಸಾವಿನ ಪ್ರಕರಣ ಸಂಬಂಧ ಬಾಲಿವುಡ್ ನಟಿಯರ ಮೊಬೈಲ್ ಫೋನ್ಗಳನ್ನು ಎನ್ಸಿಬಿ ವಶಕ್ಕೆ ಪಡೆದಿದೆ. ದೀಪಿಕಾ ಪಡುಕೋಣೆ, ಶ್ರದ್ಧಾ ಕಪೂರ್, ಸಾರಾ ಅಲಿ ಖಾನ್, ಕರಿಷ್ಮಾ ಪ್ರಕಾಶ್, ರಕುಲ್ ಪ್ರೀತ್ ಸಿಂಗ್, ಸಿಮೋನೇಖಾ ಬಂಟಾ, ಜೈಶಾ ಮೊಬೈಲ್ ಫೋನ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಕೇಂದ್ರದ ಮಾಜಿ ಸಚಿವ ಜಸ್ವಂತ್ ಸಿಂಗ್ ಇಂದು ಮುಂಜಾನೆ ನಿಧನರಾಗಿದ್ದಾರೆ. 82 ವರ್ಷದ ಜಸ್ವಂತ್ ಸಿಂಗ್ರನ್ನ ಜೂನ್ 25ರಂದು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದ ಅವರಿಗೆ ತಲೆಯಲ್ಲಿನ ಗಾಯ ತೀವ್ರ ಸ್ವರೂಪ ಪಡೆದಿತ್ತು. ಈ ಮಧ್ಯೆ ಇಂದು ಬೆಳಗ್ಗೆ ಹೃದಯ ಸ್ತಂಭನವಾಗಿ ಕೊನೆಯುಸಿರೆಳೆದರೆಂದು ದೆಹಲಿಯ ಸೇನಾ ಆಸ್ಪತ್ರೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಜಸ್ವಂತ್ ಸಿಂಗ್ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ರಾಜಕೀಯ ಮತ್ತು ಸಮಾಜದ ಬಗೆಗಿನ ತಮ್ಮ ಅನನ್ಯ ದೃಷ್ಟಿಕೋನದಿಂದಾಗಿ ಜಸ್ವಂತ್ ಸಿಂಗ್ ಜಿ ಅವರು ಸದಾ ನೆನಪಿನಲ್ಲಿ ಉಳಿತಾರೆ. ಅವರು ಬಿಜೆಪಿಯ ಬಲವರ್ಧನೆಗೆ ಸಹಕರಿಸಿದವರು. ಅವರೊಂದಿಗಿನ ಮಾತುಕತೆಗಳನ್ನು ನಾನು ಯಾವಾಗಲೂ ನೆನಪು ಮಾಡಿಕೊಳ್ತೇನೆ. ಅವರ ಕುಟುಂಬ ಮತ್ತು ಬೆಂಬಲಿಗರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಸಂತಾಪ ಸೂಚಿಸಿದ್ದಾರೆ. ಎಎಪಿಯಿಂದ ಅಮಾನತುಗೊಂಡಿರುವಂತಹ ಕೌನ್ಸಿಲರ್ ತಾಹಿರ್ ಹುಸೇನ್ ದೆಹಲಿ ಗಲಭೆಗೆ ಹಣ ಪೂರೈಸಲು ತನ್ನ ಸ್ವಂತದ 1.5 ಕೋಟಿ ರೂಪಾಯಿ ಹಣವನ್ನು ಕಪ್ಪು ಹಣವಾಗಿ ಪರಿವರ್ತಿಸಿದ್ದ ಎಂದು ದೆಹಲಿ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಸಿಎಎ ವಿರುದ್ಧ ಫೆಬ್ರವರಿಯಲ್ಲಿ ದೆಹಲಿಯಲ್ಲಿ ನಡೆದಿದ್ದ ಪ್ರತಿಭಟನೆಯು ಗಲಭೆ ಸ್ವರೂಪವನ್ನು ಪಡೆದುಕೊಂಡಿದ್ದು ಇದರಲ್ಲಿ 53 ಮಂದಿ ಮೃತಪಟ್ಟಿದ್ದರು. ಆಶ್ಚರ್ಯಕರ ಬೆಳವಣಿಗೆಯೊಂದರಲ್ಲಿ ಮಹಾರಾಷ್ಟ್ರ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಮತ್ತು ಆಡಳಿತಾರೂಢ ಶಿವಸೇನೆಯ ಮುಖ್ಯ ವಕ್ತಾರ ಸಂಜಯ್ ರಾವತ್ ಭೇಟಿಯಾಗಿದ್ದಾರೆ. ಮುಂಬೈನ ಪಂಚತಾರಾ ಹೋಟೆಲ್ ಒಂದರಲ್ಲಿ ಶನಿವಾರ ರಾತ್ರಿ ಭೇಟಿಯಾಗಿದ್ದು 2 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಈ ಭೇಟಿಯ ಹಿಂದೆ ರಾಜಕಾರಣವಿರಲಿಲ್ಲ ಎಂದು ಬಿಜೆಪಿ ತಿಳಿಸಿದೆ. ಕಾನೂನಿನಡಿಯಲ್ಲಿ ವೇಶ್ಯಾವಾಟಿಕೆ ಕ್ರಿಮಿನಲ್ ಅಪರಾಧವಲ್ಲ ಮತ್ತು ವಯಸ್ಕ ಮಹಿಳೆಗೆ ತನ್ನ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಹಕ್ಕಿದೆ ಎಂದು ಬಾಂಬೆ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅಲ್ಲದೆ ಮುಂಬೈನಲ್ಲಿ ಬಂಧನಕ್ಕೆ ಒಳಗಾಗಿರುವ 3 ಲೈಂಗಿಕ ಕಾರ್ಯಕರ್ತೆಯರನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಆದೇಶ ಹೊರಡಿಸಿದೆ.